ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಪೊಲಿಟಿ ಕಂಟಿನ್ಯೂ ಆಗ್ತಾ ಇದೆ. 3ನೇ ವಿಡಿಯೋ ಇದು. ಈಗಾಗಲೇ ಮೊದಲನೇ ವಿಡಿಯೋದಲ್ಲಿ ನಾವು ಏನು ತಿಳ್ಕೊಂಡಿದ್ದೇವೆ? ವೈ ಡು ಹ್ಯೂಮನ್ಸ್ ನೀಡ್ ರೂಲ್ಸ್, ಇದರ ಬಗ್ಗೆ ನೋಡಿದ್ದೇವೆ. ಗೊತ್ತಾಗಿದೆ ಅಲ್ವಾ? ಅದು ವಿಡಿಯೋ ನೋಡಿರ್ಬೋದು ಅಂದ್ಕೊಂಡು. 2ನೇ ವಿಡಿಯೋ ಸೊಸೈಟಿ, ಕಮ್ಯುನಿಟಿ ಮತ್ತು ಸೋಷಲ್ ಆರ್ಡರ್ ಹೇಗೆ ಒಂದಕ್ಕೊಂದು ಸಂಬಂಧವನ್ನು ಹೊಂದಿದೆ, ಸೋಷಲ್ ಆರ್ಡರ್ ಅನ್ನೋದು ಯಾಕೆ ಇಂಪಾರ್ಟೆಂಟ್ ಅನ್ನೋದನ್ನು 2ನೇ ವಿಡಿಯೋದಲ್ಲಿ ನೋಡಿದ್ದೇವೆ. ಇವತ್ತು ಪ್ರಮುಖವಾದಂಥ ವಿಷಯ, ವಾಟ್ ಈಸ್ ಪವರ್? ಪವರ್ ಅಂದರೆ ಏನು ಆ್ಯಕ್ಚುಲಿ? ತುಂಬ ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಉಪಯೋಗಿಸ್ತಾ ಹೋಗ್ತೇವೆ ನಾವು. ಆ ವ್ಯಕ್ತಿಗೆ ಪವರ್ ಇದೆ, ಪವರ್ ಇದ್ದವರು ಏನು ಬೇಕಾದರೂ ಮಾಡಬಹುದು, ಅಥವಾ ಪವರ್ ಎಷ್ಟಿದೆ ಅಂತ ಕೇಳ್ತೇವೆ ಅಲ್ವಾ? ಪವರ್ ಕಟ್ಟಿಗೂ ಪವರ್ ಯೂಸ್ ಮಾಡ್ತೇವೆ. ಇಲ್ಲಿ ಪೊಲಿಟಿಕಲ್ಲಿ ಪವರ್ ಅಂದರೆ ಏನು? ದ ಅಬಿಲಿಟಿ ಟು ಇನ್ಫ್ಲೂಯೆನ್ಸ್ ಪೀಪಲ್ ಆ್ಯಂಡ್ ಇವೆಂಟ್ಸ್. ಸಿಂಪಲ್ ಆಗಿ ಹೇಳೋದಾದರೆ, ಜನರನ್ನು ಅಥವಾ ಒಂದು ಘಟನೆಯನ್ನು, ಇವೆಂಟನ್ನು ಇನ್ಫ್ಲೂಯೆನ್ಸ್, ಪ್ರಭಾವಿಸುವಂಥ ಸಾಮರ್ಥ್ಯ. ಎಬಿಲಿಟಿ ಟು ಇನ್ಫ್ಲೂಯೆನ್ಸ್ ಪೀಪಲ್ ಆ್ಯಂಡ್ ಇವೆಂಟ್ಸ್. ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಚಿಕ್ಕವರಿದ್ದಾಗ ನಿಮ್ಮ ಮನೆಯಲ್ಲಿ ಹೇಳಿರ್ತಾರೆ ಅಲ್ವಾ, ಸರಿಯಾಗಿ ಓದಬೇಕು, ಚೆನ್ನಾಗಿ ಮಾರ್ಕ್ಸ್ ತಗೋಬೇಕು, ಒಳ್ಳೆ ರೀತಿಯಲ್ಲಿ ನಡ್ಕೋಬೇಕು, ಹಿರಿಯರಿಗೆ ಗೌರವ ಕೊಡಬೇಕು. ಈ ರೀತಿ ಮಾಡೋದ್ರಿಂದ ಏನು ಪ್ರಯೋಜನ, ಅಥವಾ ಎಲ್ಲರ ಒಂದು ಮೆಚ್ಚುಗೆಗೆ ನೀನು ಪಾತ್ರ ಆಗ್ತೀಯಾ? ಸೊ ಯು ಶುಡ್ ಸ್ಟಡಿ ರೆಗ್ಯುಲರ್ಲಿ. ಸೊ ಈ ರೀತಿ ನಮ್ಮ ಸುತ್ತಮುತ್ತಲಿನ ವಾತಾವರಣ, ನಮ್ಮ ಮನೆಯವರು, ಶಿಕ್ಷಕರು ಎಲ್ಲರೂ ನಮ್ಮ ಬಿಹೇವಿಯರ್ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿರ್ತಾರೆ, ಪ್ರಭಾವ ಬೀರಿರ್ತಾರೆ. ಅದು ಸಹ ಒಂದು ಪವರ್. ಯಾವ ವ್ಯಕ್ತಿ, ವಸ್ತು, ಘಟನೆ ನಮ್ಮನ್ನು ಅದರ ಪ್ರಭಾವಕ್ಕೆ ಒಳಪಡಿಸುತ್ತೋ ಆವಾಗ ಅದಕ್ಕೆ ಪವರ್ ಇದೆ ಅಂತ ಹೇಳ್ಬೋದು. ಪವರ್ ಇದ್ದರೆ ಮಾತ್ರ ನಾವು ಅದರ ಪ್ರಭಾವಕ್ಕೆ ಒಳಗಾಗ್ತೇವೆ. ಪವರ್ ಇಸ್ ದಿ ಅಬಿಲಿಟಿ ಟು ಇನ್ಫ್ಲೂಯೆನ್ಸ್ ದಿ ಬಿಹೇವಿಯರ್ ಆಫ್ ಅದರ್ಸ್ ಆ್ಯಂಡ್ ಗೆಟ್ ಥಿಂಗ್ಸ್ ಡನ್. ಏನಿದ್ರ ಅರ್ಥ? ಬೇರೆಯವರನ್ನು ಪ್ರಭಾವಿಸೋದು ಮಾತ್ರ ಅಲ್ಲ, ಪ್ರಭಾವಿಸಿ ನಮಗೆ ಬೇಕಾದ ರೀತಿ ಅವರನ್ನು ನಡೆಸ್ಕೊಳ್ಳೋದು, ಅಥವಾ ನಮಗೆ ಬೇಕಾದ ಕೆಲಸವನ್ನು ಅವರಿಂದ ಮಾಡಿಸ್ಕೊಳ್ಳೋದು ಅಲ್ವಾ? ಅದೇ ರೀತಿಯೇ ನಮ್ಮ ಶಿಕ್ಷಣ ವ್ಯವಸ್ಥೆ, ನಮ್ಮ ಕುಟುಂಬ ನಮ್ಮನ್ನು ಬೆಳೆಸ್ಕೊಂಡು ಬಂದಿದೆ. ಸೊ ಪವರ್ ಇಸ್ ಪ್ರೆಸೆಂಟ್ ಇನ್ ಎವ್ರಿ ರಿಲೇಷನ್ಶಿಪ್. ಪ್ರತಿಯೊಂದು ಸಂಬಂಧದಲ್ಲೂ, ಪ್ರತಿಯೊಂದು ಇನ್ಸ್ಟಿಟ್ಯೂಷನಲ್ಲೂ ಮತ್ತು ಪ್ರತಿ ಡಿಸಿಷನ್ನಲ್ಲೂ ಯಾವುದಾದ್ರೂ ಒಂದು ಪವರ್ ನಮ್ಮ ಮೇಲೆ ಆ್ಯಕ್ಟ್ ಮಾಡ್ತಾನೆ ಇರುತ್ತೆ. ಅದರ ಪ್ರಭಾವ ನಮ್ಮ ಮೇಲೆ ಇದ್ದೇ ಇರುತ್ತೆ. ಪವರಿನ ಕೀ ಫೀಚರ್ಸ್ಗಳು ಏನೇನು ಅಂತ ನೋಡಿ. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಬರೀ ಪಾಲಿಟಿಕ್ ಮಾತ್ರ ಅಲ್ಲ, ಎಥಿಕ್ಸು, ಎಸ್ಸೆಗೆ ಬಹಳ ಬೇಕಾಗಿರೋದು ಇದು. ಇಂಟರ್ನ್ಯಾಷನಲ್ ರಿಲೇಷನ್ನಲ್ಲೂ ಇದರ ಒಂದು ಎಕ್ಸ್ಟೆನ್ಷನ್ ಬರುತ್ತೆ. ಅಲ್ಲಿ ನೋಡೋಣ. ಕೀ ಫೀಚರ್ಸ್ ಆಫ್ ಪವರ್ ನೋಡಿ. ರಿಲೇಷನಲ್ ಅಂತಂದರೆ ಪವರ್ ಎಕ್ಸಿಸ್ಟ್ ಬಿಟ್ವೀನ್ ಪೀಪಲ್ ಆರ್ ಗ್ರೂಪ್ಸ್. ಒನ್ ಹ್ಯಾಸ್ ಪವರ್, ದ ಅದರ್ ಇಸ್ ಇನ್ಫ್ಲೂಯೆನ್ಸ್ಡ್. ಏನಿದ್ರ ಅರ್ಥ? ನೀವು ಒಂದು ಸ್ಕೂಲಿಗೆ ಹೋಗ್ತೀರಿ, ಕೂತ್ಕೊಂಡಿರ್ತೀರಿ, ಡೆಸ್ಕ್ ಇದೆ, ಬೆಂಚ್ ಇದೆ, ಮುಂದ್ಗಡೆ ಒಂದು ಬ್ಲ್ಯಾಕ್ ಬೋರ್ಡ್ ಇದೆ, ಅಲ್ಲಿ ಒಬ್ಬರು ಟೀಚರ್ ಇದ್ದಾರೆ. ಟೀಚರ್ ಅಥವಾ ಸರ್ ನಿಮಗೆ ಏನನ್ನ ಪಾಠ ಮಾಡ್ತಾ ಇದ್ದಾರೋ, ಹೀಗಿರಬೇಕು ಅಂತ ಹೇಳ್ತಾ ಇದ್ದಾರೋ, ಅವಾಗ ಅವರ ಪ್ರಭಾವಕ್ಕೆ ನೀವು ಒಳಗಾಗ್ತೀರಿ. ಶಿಕ್ಷಕರಿಗೆ ಅಥವಾ ಅಲ್ಲಿ ಟೀಚರಿಗೆ ಪವರ್ ಇದೆ, ನೀವು ಯಾವುದಕ್ಕೆ ಒಳಗಾಗ್ತೀರಿ? ಇನ್ಫ್ಲೂಯೆನ್ಸ್ಗೆ ಒಳಗಾಗ್ತೀರಿ. ಒನ್ ಹ್ಯಾಸ್ ಪವರ್, ಅದರ್ ಇಸ್ ಇನ್ಫ್ಲೂಯೆನ್ಸ್ಡ್. ನೀವು ಆವಾಗ ಇನ್ಫ್ಲೂಯೆನ್ಸ್ಗೆ ಒಳಗಾದವರು. ಮತ್ತು ಇದು ಪೀಪಲ್ ಆರ್ ಗ್ರೂಪ್ಸ್, ಗುಂಪುಗಳಲ್ಲಿ ಅಥವಾ ಜನರ ನಡುವೆ ಹೆಚ್ಚು ನಾವು ನೋಡ್ತೇವೆ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ನಡುವೆ, ಒಂದು ಗುಂಪಿನಲ್ಲಿ ಒಬ್ಬ ಲೀಡರ್ ಇರ್ತಾರೆ, ಆ ಲೀಡರ್ ಇನ್ನೊಬ್ಬರನ್ನ ಪ್ರಭಾವಿಸ್ತಾ ಇರ್ತಾರೆ. ಸೊ ಅದು ರಿಲೇಷನಲ್. 2ನೇದು ಪರ್ಪಸ್ಫುಲ್. ಪವರ್ ಇಸ್ ಯೂಸ್ಡ್ ಟು ಅಚೀವ್ ಸರ್ಟೆನ್ ಗೋಲ್ಸ್ ಆರ್ ಔಟ್ಕಮ್ಸ್. ಯಾಕೆ ಪವರನ್ನು ಯೂಸ್ ಮಾಡ್ತಾ ಇದ್ದಾರೆ? ಕೆಲವೊಂದು ಗುರಿಗಳನ್ನು ಸಾಧಿಸಲಿಕ್ಕೆ, ಕೆಲವೊಂದು ಔಟ್ಕಮ್ಸ್ ನಮಗೆ ಬೇಕಾಗಿರುತ್ತೆ, ಅದನ್ನು ಪಡ್ಕೊಳ್ಳಿಕ್ಕೆ. ಸೊ ಹಿಯರ್ ದರ್ ಇಸ್ ಅ ಪರ್ಪಸ್. ಒಂದು ಉದ್ದೇಶ ಇದೆ, ಒಂದು ಪರ್ಪಸ್ ಇದೆ. 3ನೇದು ಅನ್ಈಕ್ವಲ್. ಪವರ್ ಇಸ್ ನಾಟ್ ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್. ಸಮ್ ಹ್ಯಾವ್ ಮೋರ್, ಸಮ್ ಹ್ಯಾವ್ ಲೆಸ್. ಎಲ್ಲರಿಗೂ ಒಂದೇ ರೀತಿಯ ಅಧಿಕಾರ, ಪವರ್ ಇರೋದಿಲ್ಲ. ಕೆಲವರಿಗೆ ಜಾಸ್ತಿ ಇರುತ್ತೆ, ಕೆಲವರಿಗೆ ಕಡಿಮೆ ಇರುತ್ತೆ. ಇದೆಲ್ಲ ಕಡೆ ನಿಮ್ಗೆ ಗಮನಕ್ಕೆ ಬಂದಿರುತ್ತೆ. ಇನ್ನು ಡೈನಾಮಿಕ್ ಅಲ್ವಾ? ಪವರ್ ಕ್ಯಾನ್ ಚೇಂಜ್ ಓವರ್ ಟೈಮ್ ಆ್ಯಂಡ್ ಸಿಚುವೇಶನ್. ಕಾಲಕ್ಕೆ ತಕ್ಕ ಹಾಗೆ ನಾವು ಬಾಗ್ತೇವೆ, ಮಾಗ್ತೇವೆ. ವ್ಯಕ್ತಿಗಳು ಬದಲಾಗ್ತಾರೆ, ಅಧಿಕಾರ ಕಳ್ಕೊಳ್ತಾರೆ, ಅಧಿಕಾರ ಪಡ್ಕೋತಾರೆ. ಸಮಯಕ್ಕೆ ತಕ್ಕ ಹಾಗೆ, ಸಂದರ್ಭಕ್ಕೆ ತಕ್ಕ ಹಾಗೆ ಪವರ್ ಅನ್ನೋದು ಬದಲಾಗ್ತಾ ಹೋಗುತ್ತೆ. 3ನೇದು ನ್ಯೂಟ್ರಲ್.
ಪವರ್ ಇಟ್ ಸೆಲ್ಫ್ ಇಸ್ ನೈದರ್ ಗುಡ್ ನಾರ್ ಬ್ಯಾಡ್. ನೋಡಿ, ಇದು ಬಹಳ ಇಂಪಾರ್ಟೆಂಟ್. ಶಕ್ತಿ ನೈಸರ್ಗಿಕವಾಗಿ ನಾವು ಹೇಳೋದಾದ್ರೆ ಅದು ಕೆಟ್ಟದ್ದು ಅಲ್ಲ, ಒಳ್ಳೆಯದು ಅಲ್ಲ. ಇಟ್ ಇಸ್ ನೈದರ್ ಗುಡ್ ನಾರ್ ಬ್ಯಾಡ್. ಇಟ್ ಡಿಪೆಂಡ್ಸ್ ಆನ್ ಹೌ ಇಟ್ ಇಸ್ ಯೂಸ್ಡ್. ಹೇಗೆ ಅದನ್ನು ಬಳಸ್ಕೊಳ್ತಾ ಇದ್ದೀವಿ, ಆ ಪವರನ್ನು ಹೇಗೆ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಅದರ ಯೂಸ್ಫುಲ್ನೆಸ್ ಡಿಸೈಡ್ ಆಗ್ತಾ ಹೋಗುತ್ತೆ. ಸೊ ಇಟ್ ಈಸ್ ನ್ಯೂಟ್ರಲ್, ರಿಲೇಷನಲ್, ಪರ್ಪಸ್ಫುಲ್, ಅನ್ಈಕ್ವಲ್, ಡೈನಾಮಿಕ್, ನ್ಯೂಟ್ರಲ್. ಈ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ನೀವು ಚೆನ್ನಾಗಿ ಎಸ್ಸೇನ ಬರೀತೀರಿ, ರಿಯಲ್ ವರ್ಲ್ಡ್ ಎಕ್ಸಾಂಪಲ್ಗಳನ್ನು ಕೊಡ್ತೀರಿ, ಎಥಿಕ್ಸಲ್ಲೂ ಸಹ ಹೆಲ್ಪ್ ಆಗುತ್ತೆ. ಇನ್ನು ಯಾವ್ಯಾವ ತರಹದ ಪವರ್ ಇರುತ್ತೆ ಅಂತ ನೋಡಿ. ಮೊದಲನೇದು ಕೊಯರ್ಸಿವ್ ಪವರ್. ಕೊಯರ್ಸಿವ್ ಅಂತಂದರೆ ಇನ್ಫ್ಲೂಯೆನ್ಸಿಂಗ್ ಅದರ್ಸ್ ಥ್ರೂ ಫೋರ್ಸ್. ಯಾವುದೋ ಒಂದು ಶಕ್ತಿಯ ಮೂಲಕ, ಆರ್ಡರ್ ಮೂಲಕ, ಅಥವಾ ಥ್ರೆಟ್ಸ್ ಆರ್ ಪನಿಷ್ಮೆಂಟ್. ಹೀಗೆ ಮಾಡಲೇಬೇಕು, ನೀನು ಹೀಗೆ ನಡ್ಕೊಳ್ಳೇಬೇಕು, ಇಲ್ಲದೆ ಇದ್ದರೆ ಶಿಕ್ಷೆ ಆಗುತ್ತೆ, ಪನಿಷ್ಮೆಂಟ್ ಇದೆ ಅಂತ ಹೇಳಿ ಯೂಸ್ ಮಾಡುವಂಥ ಪವರ್ ಯಾವುದು? ಕೊಯರ್ಸಿವ್ ಪವರ್. ಅಂದರೆ ಉದಾಹರಣೆಗೆ ಪೊಲೀಸ್ ಆಫೀಸರ್ ಕ್ಯಾನ್ ಅರೆಸ್ಟ್ ಸಮ್ ಒನ್ ಹೂ ಬ್ರೇಕ್ಸ್ ದಿ ಲಾನ ಬ್ರೇಕ್ ಮಾಡಿದರೆ ಅವರನ್ನು ಅರೆಸ್ಟ್ ಮಾಡ್ತಾರೆ. ಅದು ಪೊಲೀಸರಿಗಿರುವಂಥ ಪವರ್. ಅದು ಕೊಯರ್ಸಿವ್ ಪವರ್ ಅಲ್ವಾ? ಪನಿಷ್ಮೆಂಟ್, ಥ್ರೆಟ್, ಫೋರ್ಸ್ ರೂಪದಲ್ಲಿರುತ್ತೆ ಅದು. ಸೊ ದ್ಯಾಟ್ ಈಸ್ ಕೊಯರ್ಸಿವ್ ಪವರ್. ಸೆಕೆಂಡ್ ಒನ್ ಇಸ್ ಇಕಾನಾಮಿಕ್ ಪವರ್. ಇಕಾನಾಮಿಕ್ ಪವರ್ ಎಲ್ಲ ಕಡೆ ನೋಡ್ತಿರ್ತೇವೆ. ಇನ್ಫ್ಲೂಯೆನ್ಸಿಂಗ್ ಅದರ್ಸ್ ಥ್ರೂ ಕಂಟ್ರೋಲ್ ಓವರ್ ರಿಸೋರ್ಸಸ್ ಆ್ಯಂಡ್ ಮನಿ. ನಿಮ್ಮ ಹತ್ರ ಹಣ ಇದೆ, ಹಣವನ್ನು ಉಪಯೋಗಿಸ್ಕೊಂಡು ನೀವು ಬೇರೆಯವರನ್ನು ಪ್ರಭಾವಿಸ್ತೀರಿ. ಹಾಗಾದಾಗ ನೀವು ಏನನ್ನು ಯೂಸ್ ಮಾಡ್ತಾ ಇದ್ದೀರಿ? ಇಕನಾಮಿಕ್ ಪವರನ್ನು ಯೂಸ್ ಮಾಡ್ತಾ ಇದ್ದೀರಿ. ಎನ್ ಎಂಪ್ಲಾಯರ್ ಕ್ಯಾನ್ ಇನ್ಫ್ಲೂಯೆನ್ಸ್ ಎಂಪ್ಲಾಯೀಸ್ ಬಿಕಾಸ್ ಹಿ ಪೇಸ್ ದೇರ್ ಸ್ಯಾಲರಿ ಅಲ್ವಾ? ನಿಮ್ಮದೇ ಆದಂಥ ಒಂದು ಕಂಪ್ನಿ ಇದೆ ಅಂತ ಇಟ್ಕೊಂಡ್ರೆ ಅಲ್ಲಿ ಬೇರೆ ಬೇರೆ ಕೆಲಸಗಾರರು ಇರ್ತಾರೆ. ಆ ಕೆಲಸಗಾರರನ್ನು ಯಾವುದಕ್ಕೋಸ್ಕರ ನೀವು ಪ್ರಭಾವಿಸ್ತೀರಿ? ಅವರಿಗೆ ಹಣ ಬೇಕು, ಸ್ಯಾಲ್ರಿ ಬೇಕು. ಆ ಸ್ಯಾಲ್ರಿ ಕೊಡುವಂಥ ಪವರ್ ಯಾರ ಹತ್ರ ಇದೆ? ನಿಮ್ಮ ಹತ್ರ ಇದೆ. ಆ ಇಕನಾಮಿಕ್ ಪವರ್ ನಿಮ್ಮ ಹತ್ರ ಇರೋದ್ರಿಂದಾನೇ ನಿಮ್ಮ ಪ್ರಭಾವಕ್ಕೆ ಅವರು ಒಳಗಾಗ್ತಾ ಇದ್ದಾರೆ. ಸೊ ದ್ಯಾಟ್ ಈಸ್ ಇಕನಾಮಿಕ್ ಪವರ್. ಮೂರನೇದು ಐಡಿಯಾಲಜಿಕಲ್ ಪವರ್. ಐಡಿಯಾಲಜಿ, ಸಿದ್ಧಾಂತಗಳು. ಬೇರೆ ಬೇರೆ ಧರ್ಮಗಳು ನೆನಪಾಗಬಹುದು, ಬೇರೆ ಬೇರೆ ಗುರುಗಳು ನೆನಪಾಗಬಹುದು. ಇಡೀ ಜಗತ್ತಿನಲ್ಲಿ ಇಂತಹ ಸಿದ್ಧಾಂತಗಳ ಬಗ್ಗೆ ತುಂಬ ಡಿಸ್ಕಷನ್ ಆಗ್ತಾನೆ ಇರುತ್ತೆ. ಸೊ ಇನ್ಫ್ಲೂಯೆನ್ಸಿಂಗ್ ಅದರ್ಸ್ ಥ್ರೂ ಐಡಿಯಾಸ್, ಬಿಲೀಫ್ಸ್, ವ್ಯಾಲ್ಯೂಸ್ ಆ್ಯಂಡ್ ನಾಲೆಜ್. ನಾವು ಎಲ್ಲರೂ ಯಾವುದೋ ಒಂದು ನಂಬಿಕೆಗೆ ಮೊದಲಿಂದ ಬೆಲೆ ಕೊಟ್ಕೊಂಡು ಬಂದಿರ್ತೇವೆ. ಏನೋ ಒಂದು ಯೋಚನೆ ಇರುತ್ತೆ. ಯೋಚನೆ ಮುಖ್ಯವಾಗಿ ನಮ್ಮನ್ನು ಮುಂದುವರಿಸ್ತಾ ಇರುತ್ತೆ. ಅಥವಾ ನಾಲೆಜ್ ಇರಬಹುದು, ವ್ಯಾಲ್ಯೂಸ್ ಇರಬಹುದು. ಸೊ ಒಂದು ಲೀಡರ್ ಇರ್ತಾರೆ. ಲೀಡರ್ ಇನ್ಸ್ಪೈರ್ಸ್ ಪೀಪಲ್ ಥ್ರೂ ಐಡಿಯಲ್ಸ್ ಲೈಕ್ ಈಕ್ವಾಲಿಟಿ ಆ್ಯಂಡ್ ಜಸ್ಟಿಸ್ ಅಲ್ವಾ? ಒಬ್ಬ ನಾಯಕ, ನೇತಾರ ತನ್ನ ಸಹ ಅಥವಾ ತನ್ನ ಅನುವರ್ತಿಗಳು ಅಥವಾ ತನ್ನನ್ನು ಫಾಲೋವರ್ಸಿಗೆ ಏನಂತ ಹೇಳ್ತಾರೆ? ನಾವೆಲ್ಲರೂ ಒಗ್ಗಟ್ಟಾಗಬೇಕು, ಈ ಸಿದ್ಧಾಂತಕ್ಕೋಸ್ಕರ ನಮ್ಮ ಜೀವನವನ್ನೇ ಮುಡಿಪಾಗಿಡೋಣ ಅಂತ ಹುರಿದುಂಬಿಸ್ತಾನೆ. ಅದು ಐಡಿಯಾಲಜಿಕಲ್ ಪವರ್. ಇನ್ನು ಪೊಲಿಟಿಕಲ್ ಪವರ್, ಇನ್ಫ್ಲೂಯೆನ್ಸಿಂಗ್ ಅದರ್ಸ್ ಥ್ರೂ ಕಂಟ್ರೋಲ್ ಓವರ್ ಗೌರ್ಮೆಂಟ್ ಆ್ಯಂಡ್ ಲಾಸ್. ಸರ್ಕಾರ, ಕಾನೂನುಗಳ ಮೂಲಕ ಜನರನ್ನು ಅಥವಾ ಬೇರೆಯವರನ್ನು ಇನ್ಫ್ಲೂಯೆನ್ಸ್ ಮಾಡೋದು. ಗೌರ್ಮೆಂಟ್ ಕ್ಯಾನ್ ಮೇಕ್ ಲಾಸ್ ದಟ್ ಸಿಟಿಸನ್ ಮಸ್ಟ್ ಫಾಲೋ. ನಾವು ಪಾಲನೆ ಮಾಡಲೇಬೇಕು. ನಮ್ಮ ಸಂವಿಧಾನ ಇರಬಹುದು, ಯಾವುದೇ ಕಾನೂನುಗಳಿರಬಹುದು, ಅದು ಪೊಲಿಟಿಕಲ್ ಪವರ್. ಸೊ ಯಾವ್ಯಾವ್ದು ನೋಡಿದ್ವಿ? ಕೊಯರ್ಸಿವ್ ಪವರ್, ಇಕನಾಮಿಕ್ ಪವರ್, ಐಡಿಯಾಲಜಿಕಲ್ ಪವರ್, ಪೊಲಿಟಿಕಲ್ ಪವರ್. ಸೊ ದೀಸ್ ಫಾರ್ಮ್ ಆಫ್ ಪವರ್ ಆಫನ್ ಓವರ್ಲ್ಯಾಪ್ ಆ್ಯಂಡ್ ಸಪೋರ್ಟ್ ಈಚ್ ಅದರ್ ಇನ್ ಲೈಫ್. ರಿಯಲ್ ಲೈಫಲ್ಲಿ ಒಬ್ಬರಿಗೆ ಒಂದೇ ಪವರ್ ಇರುತ್ತೆ ಅಂತಲ್ಲ. ಒಬ್ಬ ವ್ಯಕ್ತಿ ಹತ್ರ ಎಲ್ಲ ಪವರ್ಗಳು ಇರಬಹುದು. ಕೊಯರ್ಸಿವ್ ಪವರ್ ಇರಬಹುದು, ಇಕನಾಮಿಕ್ ಪವರ್ ಇರಬಹುದು, ಎಲ್ಲನೂ ಇರಬಹುದು, ಅಥವಾ ಒಂದೇನೂ ಇರಬಹುದು ಅಲ್ವಾ? ಓವರ್ಲ್ಯಾಪ್ ಆಗ್ತಾ ಇರುತ್ತೆ ರಿಯಲ್ ಲೈಫಲ್ಲಿ. ಇದಾದಮೇಲೆ ಮುಂದಿನ ಕಾನ್ಸೆಪ್ಟು ಸೋರ್ಸಸ್ ಆರ್ ಬೇಸಸ್ ಆಫ್ ಪವರ್. ಪವರ್ ಎಲ್ಲಿಂದ ಬರುತ್ತೆ ಹಾಗಾದರೆ ಒಬ್ಬ ವ್ಯಕ್ತಿಗೆ ಅಲ್ವಾ? ನಿಜವಾಗ್ಲೂ ಪವರ್, ಆ ಶಕ್ತಿಯ ಮೂಲ ಯಾವುದು? ಮೂಲ ತಿಳ್ಕೊಂಡ್ರೆ ನಾವು ಆ ಮೂಲಕ್ಕೆ ಹೋದರೆ ನಮಗೂ ಆ ಪವರ್ ಬರಬಹುದಾ? ನೋಡೋಣ. ಮೊದಲನೇದು ಫಿಸಿಕಲ್ ಸ್ಟ್ರೆಂತ್. ಫಿಸಿಕಲ್ ಸ್ಟ್ರೆಂತ್ ಅಂದರೆ ಬೇಸ್ಡ್ ಆನ್ ದಿ ಯೂಸ್ ಆಫ್ ಫಿಸಿಕಲ್ ಫೋರ್ಸ್. ನಿಮ್ಮ ಮಸಲ್ ಪವರ್, ಶಕ್ತಿವಂತರು ಅಂತ ಏನು ಕರೆಸ್ಕೊಳ್ತಾರೆ, ಅವರು ತಮ್ಮ ಫಿಸಿಕಲ್ ಸ್ಟ್ರೆಂತನ್ನು ಯೂಸ್ ಮಾಡಿಕೊಂಡು ಏನು ಮಾಡ್ತಾರೆ? ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಫಿಸಿಕಲ್ ಸ್ಟ್ರೆಂತ್. ಎರಡನೇದು ಕಂಟ್ರೋಲ್ ಓವರ್ ಇಕನಾಮಿಕ್ ಸೋರ್ಸಸ್. ಇಕನಾಮಿಕ್ ರಿಸೋರ್ಸಸ್ ಅಂತಂದರೆ ಆಸ್ತಿ ಪಾಸ್ತಿ, ಹಣ, ಅದರ ಮೇಲೆ ಒಂದು ಕಂಟ್ರೋಲ್ ಇಟ್ಕೊಂಡಿರೋದು. ಒಂದು ನಿಮಿಷ. ಎಸ್, ಕೇಳಿಸ್ತಾ ಇರ್ಬೋದು ಅಂದ್ಕೊಳ್ತೇನೆ. ಆವಾಗ ಸ್ಟಕ್ ಆಗ್ತಾ ಇರುತ್ತೆ, ಪರವಾಗಿಲ್ಲ. ಎಸ್, ಸೋರ್ಸಸ್ ಆಫ್ ಪವರಲ್ಲಿ ಫಿಸಿಕಲ್ ಸ್ಟ್ರೆಂತ್ ಅಂದರೆ ನಿಮ್ಮ ಮಸಲ್ ಪವರ್,
ವೆಲ್ತ್ ಅಂದರೆ ನಿಮ್ಮ ಹತ್ರ ಇರುವಂಥ ಹಣ ಆಸ್ತಿಪಾಸ್ತಿಯನ್ನು ಹೇಗೆ ನೀವು ಕಂಟ್ರೋಲ್ ಮಾಡ್ತೀರಾ ಅಥವಾ ಅದನ್ನು ಉಪಯೋಗಿಸ್ಕೊಂಡು ಬೇರೆಯವರನ್ನ ಹೇಗೆ ಕಂಟ್ರೋಲ್ ಮಾಡ್ತೀರಾ. ವೆಲ್ತ್. ಮೂರನೇದು ನಾಲೆಜ್ ಇಸ್ ಪವರ್ ಅಂತ ಕರೀತಾರೆ ಅಲ್ವಾ. ಜ್ಞಾನ ಅನ್ನೋದೇ ಒಂದು ಆಯುಧ, ಶಕ್ತಿ ಇದ್ದ ಹಾಗೆ. ನಾಲೆಜ್ ಅಂತಂದರೆ ಎಕ್ಸ್ಪರ್ಟೈಸ್, ಎಜುಕೇಷನ್ ಆ್ಯಂಡ್ ಇನ್ಫಾರ್ಮೇಷನ್. ಜ್ಞಾನ ಅನ್ನುವಂಥ ಆಯುಧ ನಿಮ್ಮ ಹತ್ರ ಇದ್ದರೆ ಏನನ್ನ ಬೇಕಾದರೂ ನೀವು ಸಾಲ್ವ್ ಮಾಡಬಹುದು, ಎದುರಿಸಬಹುದು. ಸೊ ನಾಲೆಜ್ ಇಸ್ ಆಲ್ಸೋ ಪವರ್, ಅ ಸೋರ್ಸ್ ಆಫ್ ಪವರ್. ಇನ್ನು ಪೊಸಿಷನ್ ಅಂದರೆ ಅಥಾರಿಟಿ ಡಿರೈವ್ಡ್ ಫ್ರಾಮ್ ಎನ್ ಆಫೀಸ್ ಆರ್ ಸ್ಟೇಟಸ್. ನೀವು ಒಂದು ಹುದ್ದೆಯನ್ನು ಅಲಂಕರಿಸಿದಾಗ ಅದರಿಂದ ನಿಮಗೆ ಸಿಗುವಂತಹ ಪವರ್, ಪೊಸಿಷನ್. ಇನ್ನು ಸೋಷಲ್ ಸ್ಟೇಟಸ್. ಈಗ ನಮ್ಮ ದೇಶದಲ್ಲಿ ಕಾಸ್ಟ್, ಕ್ಲಾಸ್, ಜೆಂಡರ್, ರಿಲಿಜನ್, ಪಾಪ್ಯುಲಾರಿಟಿ ಎಲ್ಲದರ ಮೇಲೂ ಒಬ್ಬ ವ್ಯಕ್ತಿಯನ್ನು ನಾವು ಗೌರವಿಸ್ತೇವೆ. ಸಮಾಜದಲ್ಲಿ ಇನ್ನೂ ನಡೀತಾ ಇದೆ ಇದು. ಸೊ ಆ ಸೋಷಲ್ ಸ್ಟೇಟಸ್ಸಿಂದಾನು ಪವರ್ ಬರ್ತಾ ಇರುತ್ತೆ. ಇನ್ನು ಸಪೋರ್ಟ್ ಆಫ್ ಪೀಪಲ್ ಅಲ್ವಾ. ಪವರ್ ಕಮ್ಸ್ ಫ್ರಾಮ್ ದಿ ಕನ್ಸೆಂಟ್ ಆ್ಯಂಡ್ ಸಪೋರ್ಟ್ ಆಫ್ ಅದರ್ಸ್. ಒಬ್ಬ ವ್ಯಕ್ತಿಯನ್ನು ನೀವು ನಾಯಕ ಅಂತ ಡಿಸೈಡ್ ಮಾಡಿದರೆ ಉಳಿದವರು ಸಹ ಡಿಸೈಡ್ ಮಾಡಿ ಅವನಿಗೆ ಅಥವಾ ಅವನನ್ನು ಸಪೋರ್ಟ್ ಮಾಡ್ತಾ ಇದ್ದರೆ ಸಪೋರ್ಟಿಂದ ಅವನಿಗೆ ಒಂದು ಪವರ್ ಬರುತ್ತೆ. ಅದು ಸಪೋರ್ಟ್ ಆಫ್ ಪೀಪಲಿಂದ ಅಥವಾ ಸೋರ್ಸ್ ಆಗಿರುತ್ತೆ. ಪೀಪಲ್ ಸಪೋರ್ಟು ಒಂದು ಸೋರ್ಸ್ ಆಗಿರುತ್ತೆ. ಇನ್ನು ನೋ ಪವರ್ ಇಸ್ ಪರ್ಮನೆಂಟ್. ಯಾವುದೇ ಮೂಲದಿಂದ ಪವರ್ ಬಂದಿರಲಿ ಪರ್ಮನೆಂಟ್ ಆಗಿರುವಂಥ ಪವರ್ ಅಲ್ಲ. ಇವನ್ ನಾಲೆಜ್ ಅಲ್ವಾ, ನಾಲೆಜ್ ನಮಗೆ ಯಾವಾಗಲೂ ಇರುತ್ತೆ ಅಂತ ನಾವು ಅಂದ್ಕೊಳ್ತೇವೆ. ಆದರೆ ಅಪ್ಡೇಟ್ ಆಗದೆ ಇದ್ದರೆ ಅಥವಾ ಸಮಯಕ್ಕೆ ತಕ್ಕ ಹಾಗೆ ನಮ್ಮನ್ನು ನಾವು ಹೆಚ್ಚು ಶಕ್ತಿಯುತ ಮಾಡ್ಕೊಳ್ತಿದ್ರೆ, ನಮ್ಮ ಜ್ಞಾನವನ್ನು ವರ್ಧಿಸ್ಕೊಳ್ತಿದ್ರೆ ಏನಾಗುತ್ತೆ, ಔಟ್ಡೇಟ್ ಆಗಿಬಿಡ್ತೇವೆ, ಪವರ್ ಇರೋದಿಲ್ಲ ಆವಾಗ. ಸೊ ಇಟ್ ಎಕ್ಸಿಸ್ಟ್ ಓನ್ಲಿ ವೆನ್ ಪೀಪಲ್ ಅಕ್ಸೆಪ್ಟ್ ಇಟ್ ಆರ್ ವೆನ್ ಇಟ್ ಇಸ್ ರೆಗ್ಯುಲರ್ಲಿ ಯೂಸ್ಡ್. ನೋಡಿ, ಬಹಳ ಇಂಪಾರ್ಟೆಂಟ್ ಇದು. ಯಾವುದೇ ಪವರು ಪರ್ಮನೆಂಟ್ ಅಲ್ಲ. ಪವರ್ ಯಾವಾಗ ಎಕ್ಸಿಸ್ಟ್ ಆಗಿರುತ್ತೆ ಅಂತಂದರೆ ಯಾವಾಗ ವ್ಯಕ್ತಿಗಳು ಅಥವಾ ಬೇರೆಯವರು ನಿಮ್ಮ ಪವರನ್ನು ಒಪ್ಕೊಳ್ತಾರೋ ಆವಾಗ ಮಾತ್ರ ನಿಮಗೆ ಪವರ್ ಇದೆ. ಮತ್ತು ನೀವು ಆ ಪವರನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದರೆ ಆ ಪವರ್ ಹಾಗೆ ಉಳಿಯುತ್ತೆ. ಗೊತ್ತಿರಲಿ ಇದು. ನೆಕ್ಸ್ಟ್ ಮುಂದೆ ಬೇರೆ ಬೇರೆ ಸ್ಪಿಯರ್ಸ್ ನಮ್ಮ ಲೈಫಲ್ಲಿ ಎಲ್ಲೆಲ್ಲಿ ಪವರ್ ನಾವು ನೋಡ್ತಾ ಇದ್ದೇವೆ ನೋಡಿ. ಫ್ಯಾಮಿಲಿ ಅಲ್ವಾ. ಪೇರೆಂಟ್ಸ್ ಇನ್ಫ್ಲುಯೆನ್ಸ್ ಚಿಲ್ಡ್ರನ್. ಪೇರೆಂಟ್ಸು ಚಿಲ್ಡ್ರನ್ನ ಇನ್ಫ್ಲುಯೆನ್ಸ್ ಮಾಡ್ತಾ ಇರ್ತಾರೆ ತಮ್ಮ ಪವರ್ ಮೂಲಕ. ಇಕನಾಮಿ ಅಂತಂದರೆ ಎಂಪ್ಲಾಯರ್ಸು, ಮಾರ್ಕೆಟ್ಸು. ಮನಿ ಇನ್ಫ್ಲುಯೆನ್ಸ್ ಪೀಪಲ್ ಅಲ್ವಾ. ಹಣದಿಂದ ನಾವು ಪ್ರಭಾವಕ್ಕೆ ಒಳಗಾಗ್ತೇವೆ. ಮತ್ತು ಸೊಸೈಟಿ, ಲೀಡರ್ಸ್, ಎಲ್ಡರ್ಸ್, ಗ್ರೂಪ್ಸ್ ಅಲ್ವಾ. ಆ ನಾರ್ಮ್ಸ್ಗಳಿಂದ, ಸಮಾಜದ ಕೆಲವು ನಿಯಮಗಳು ನಮ್ಮನ್ನು ಪ್ರಭಾವಿಸ್ತಾ ಇರುತ್ತೆ. ಇನ್ನು ಪಾಲಿಟಿಕ್ಸಲ್ಲಿ ಗೌರ್ಮೆಂಟ್ ಆ್ಯಂಡ್ ಲಾಸ್ ಇನ್ಫ್ಲುಯೆನ್ಸ್ ಸಿಟಿಸನ್ಸ್. ಸರ್ಕಾರದ ನೀತಿ ನಿಯಮಗಳು ನಮ್ಮನ್ನು ಇನ್ಫ್ಲುಯೆನ್ಸ್ ಮಾಡ್ತಾ ಇರುತ್ತೆ. ಸೊ ಬ್ಯಾಲೆನ್ಸ್ಡ್ ಆ್ಯಂಡ್ ಅಕೌಂಟೇಬಲ್ ಪವರ್ ಇಸ್ ಎಸೆನ್ಷಿಯಲ್ ಫಾರ್ ಜಸ್ಟಿಸ್ ಆ್ಯಂಡ್ ಫ್ರೀಡಮ್ ಇನ್ ಸೊಸೈಟಿ. ಅಧಿಕಾರ, ಪವರ್ ಒಳ್ಳೆಯದೇ, ಆದರೆ ಅದು ಹೇಗಿರಬೇಕು, ಬ್ಯಾಲೆನ್ಸ್ಡ್ ಆಗಿರಬೇಕು. ಅತಿಯಾದ ಅಧಿಕಾರ, ಒಂದು ವಾಕ್ಯ ಇದೆ, ಪವರ್ ಕರಪ್ಟ್ಸ್, ಅಬ್ಸಲ್ಯೂಟ್ ಪವರ್ ಕರಪ್ಟ್ಸ್ ಅಬ್ಸಲ್ಯೂಟ್ಲಿ. ಈ ಶಬ್ದವನ್ನು ಹುಡುಕಿ ಅಥವಾ ಈ ವಾಕ್ಯವನ್ನು, ಕೋಟನ್ನು ಹುಡುಕಿ ಇದರ ಅರ್ಥ ಏನು ಅಂತ ತಿಳ್ಕೊಳ್ಳಿ. ಪವರ್ ಕರಪ್ಟ್ಸ್ ಅಷ್ಟಂತ ಸರ್ಚ್ ಮಾಡಿ, ಮುಂದೆ ಗೊತ್ತಾಗುತ್ತೆ ನಿಮಗೆ, ಕುತೂಹಲ ಇದ್ದವರು. ಸೊ ಬ್ಯಾಲೆನ್ಸ್ಡ್ ಆಗಿರಬೇಕು ಮತ್ತು ಅಕೌಂಟೇಬಲ್ ಆಗಿರಬೇಕು. ತನ್ನ ಹತ್ರ ಇರುವಂಥ ಶಕ್ತಿಯನ್ನು, ಪವರನ್ನು ಯೂಸ್ ಮಾಡಿಕೊಂಡಾಗ ಆ ವ್ಯಕ್ತಿ ಅದರ ಸಂಪೂರ್ಣ ಹೊಣೆಗಾರಿಕೆಯನ್ನು ಹೊರಬೇಕು. ಅದರಿಂದ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಆ ವ್ಯಕ್ತಿಯೇ ಅದರ ಜವಾಬ್ದಾರಿಯನ್ನು ಹೊರಬೇಕಾಗಿರುತ್ತೆ. ಅದಕ್ಕೆ ಹೇಳ್ತಾರೆ ನೋಡಿ, ಪವರ್ ಕಮ್ಸ್ ವಿತ್ ರೆಸ್ಪಾನ್ಸಿಬಿಲಿಟಿ. ವಿತ್ ಗ್ರೇಟರ್ ಪವರ್ ಕಮ್ಸ್ ಗ್ರೇಟರ್ ರೆಸ್ಪಾನ್ಸಿಬಿಲಿಟಿ. ಮುಂದೆ ನೀವು ಒಂದು ಅಧಿಕಾರಿ ಆದರೆ ಅಥವಾ ಯಾವುದೇ ಒಂದು ಹುದ್ದೆಯನ್ನು ಪಡ್ಕೊಂಡ್ರೆ ಎಷ್ಟು ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿರುತ್ತೆ ಅಂದರೆ ಬರೀ ಪರ್ಕ್ಸ್ ಅಥವಾ ಬೇರೆ ಬೇರೆ ಬೆನಿಫಿಟ್ಸ್ಗಳಿಗೆ ನೀವು ಅಲ್ಲಿ ಹೋಗಿರೋದಲ್ಲ, ಅಷ್ಟು ದೊಡ್ಡ ಜವಾಬ್ದಾರಿಯನ್ನು ನಿಮಗೆ ಹೊರಿಸಿರ್ತಾರೆ. ಸೊ ಗ್ರೇಟರ್ ಪವರ್ ಏನು ಬರುತ್ತೆ, ಗ್ರೇಟರ್ ರೆಸ್ಪಾನ್ಸಿಬಿಲಿಟಿ. ಪವರ್ ಇದೆ, ರೆಸ್ಪಾನ್ಸಿಬಿಲಿಟಿ ಬೇಡ ನನಗೆ. ಪವರ್ ವಿತೌಟ್ ರೆಸ್ಪಾನ್ಸಿಬಿಲಿಟಿ ಏನಾಗುತ್ತೆ, ಪವರ್ ವಿತೌಟ್ ರೆಸ್ಪಾನ್ಸಿಬಿಲಿಟಿ ಲೀಡ್ಸ್ ಟು ಅಬ್ಯೂಸ್, ಇನ್ಇಕ್ವಾಲಿಟಿ ಆ್ಯಂಡ್ ಇನ್ಜಸ್ಟಿಸ್. ನಿಮ್ಮ ಹತ್ರ ಅಧಿಕಾರ ಇದೆ ಅಂತ ಹೇಗೆ ನೀವು ಉಪಯೋಗ ಮಾಡಿಕೊಂಡ್ರೆ ಅದರಿಂದ ಬೇರೆಯವರ ಮೇಲೆ ದಬ್ಬಾಳಿಕೆ ಆಗಬಹುದು, ಅಸಮಾನತೆ ಹೆಚ್ಚಾಗಬಹುದು, ಅನ್ಯಾಯ ಅಂತಹ ಘಟನೆಗಳು ಹೆಚ್ಚಾಗ್ತಾ ಹೋಗಬಹುದು. ಇನ್ನು ಪವರ್ ವಿತ್ ರೆಸ್ಪಾನ್ಸಿಬಿಲಿಟಿ, ಯಾವ ವ್ಯಕ್ತಿ ತನ್ನ ಹತ್ರ ಇರುವಂಥ ಅಧಿಕಾರವನ್ನು ಒಳ್ಳೆಯದಕ್ಕೋಸ್ಕರ ಜವಾಬ್ದಾರಿಯುತವಾಗಿ ಬಳಸ್ಕೊಳ್ತಾನೋ ಆವಾಗ ಸಮಾಜದಲ್ಲಿ ಜಸ್ಟಿಸ್, ಇಕ್ವಾಲಿಟಿ ಮತ್ತು ಎಲ್ಲರಿಗೂ ಒಳಿತಾಗುತ್ತೆ, ಕಾಮನ್ ಗುಡ್. ಹಾಗಾದರೆ ಯಾಕಿದು ಇಂಪಾರ್ಟೆಂಟ್ ಅಲ್ವಾ, ವೈ ಡಸ್ ಇಟ್ ಮ್ಯಾಟರ್? ಸೊ ಪವರನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ಮುಂದೆ ಫ್ಯಾಮಿಲಿ ಇರಬಹುದು, ಸೊಸೈಟಿ ಇರಬಹುದು, ಗೌರ್ಮೆಂಟ್ ಇರಬಹುದು, ಎಲ್ಲ ಕಡೆ ಡಿಸಿಷನನ್ನು ಚೆನ್ನಾಗಿ ತೆಗೆದುಕೊಳ್ಬಹುದು.
ಮತ್ತು ಅದ್ರ ಜೊತೆ ಐಡೆಂಟಿಫೈ ಮಿಸ್ಯೂಸ್ ಆಫ್ ಪವರ್ ಆ್ಯಂಡ್ ಡಿಮ್ಯಾಂಡ್ ಅಕೌಂಟೆಬಿಲಿಟಿ. ಯಾರು ಪವರ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ, ನಿಜವಾಗ್ಲೂ ಇದರ ಹೊಣೆಗಾರಿಕೆ ಹೊರಬೇಕಾಗಿರೋರು ಯಾರು ಅದನ್ನು ತಿಳ್ಕೊಳ್ಬಹುದು. ಮತ್ತು ಆ ಮೂಲಕ ನಾವು ಒಂದು ಜಸ್ಟ್ ಡೆಮೋಕ್ರೆಟಿಕ್ ಆ್ಯಂಡ್ ಇನ್ಕ್ಲೂಸಿವ್ ಸೊಸೈಟಿಯನ್ನು ಬಿಲ್ಡ್ ಮಾಡಿ ಪವರ್ ಸರ್ವ್ ಮಾಡಬೇಕು ಅಂತಹ ಸಮಾಜವನ್ನು ನಿರ್ಮಾಣ ಮಾಡಬಹುದು. ಹಾಗಾದರೆ ಕೀ ಟೇಕ್ ಅವೇ ಏನು ಈ ಒಂದು ಪವರ್ ಕಾನ್ಸೆಪ್ಟಿಂದ? ಪವರ್ ಇಸ್ ದಿ ಎಬಿಲಿಟಿ ಟು ಇನ್ಫ್ಲೂಯೆನ್ಸ್ ಅದರ್ಸ್ ಆ್ಯಂಡ್ ಗೆಟ್ ಥಿಂಗ್ಸ್ ಡನ್. ಇಟ್ ಕಮ್ಸ್ ಫ್ರಾಮ್ ಮೆನಿ ಸೋರ್ಸಸ್, takes different forms and exists in all areas of life. When used responsibly, power builds a peaceful, just and progressive society. ಅಲ್ವಾ, ಪವರ್ ಅಂತಂದರೆ ಬೇರೆಯವರನ್ನು ಪ್ರಭಾವಿಸುವಂತಹ ಒಂದು ಶಕ್ತಿ, ಆ ಎಬಿಲಿಟಿ. ಪ್ರಭಾವಿಸಿ ಅವರಿಂದ ನಮಗೆ ಬೇಕಾದಂತಹ ಅಥವಾ ಸಮಾಜಕ್ಕೆ ಬೇಕಾದಂತಹ ಒಳ್ಳೆಯ ಕೆಲಸಗಳನ್ನು ಮಾಡಿಸಿಕೊಳ್ಳುವ ತಾಕತ್ತು. ಬೇರೆ ಬೇರೆ ಸೋರ್ಸ್ಗಳಿಂದ ಬರುತ್ತೆ. ಸೋರ್ಸ್ಗಳನ್ನು ನೋಡಿದ್ದೇವೆ ಆಲ್ರೆಡಿ ಅಲ್ವಾ. ಡಿಫ್ರೆಂಟ್ ಫಾರ್ಮ್ಸಲ್ಲಿರುತ್ತೆ. ಮತ್ತು ಎಲ್ಲ ಏರಿಯಾಗಳಲ್ಲಿ, ಬದುಕಿನ ಎಲ್ಲ ಹಂತಗಳಲ್ಲೂ ನಾವು ಪವರನ್ನು ನೋಡ್ತೇವೆ. ಯಾವಾಗ ಸರಿಯಾಗಿ ಜವಾಬ್ದಾರಿಯುತವಾಗಿ ಯೂಸ್ ಆಗುತ್ತೋ ಆವಾಗ ಒಳ್ಳೆಯ ಸಮಾಜ ನಿರ್ಮಾಣ ಆಗುತ್ತೆ. ಸೊ ಬಹಳ ಬೇಸಿಕ್ ಕಾನ್ಸೆಪ್ಟ್, ಹಾಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಎಲ್ಲ ಕಡೆ ಇದು ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.